ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳೋಣ ಹೇಗೆ ಒಬ್ಬ ಸರ್ಕಾರಿ ನೌಕರ ತನ್ನ ರೆಸಿಪಿಯೆಂಟ್ ಐಡಿಯನ್ನ ಮರ್ತಿರ್ತಾನೆ ಅಥವಾ ಗೊತ್ತಿರಲ್ಲ. ಸೊ ಆತ ಹೇಗೆ ಆ ರೆಸಿಪಿಯೆಂಟ್ ಐಡಿಯನ್ನ ರಿಕವರಿ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನ ನೋಡೋಣ. ಸೊ ಇದನ್ನ HRMS ನಲ್ಲೂ ಕೂಡ ಮಾಡ್ಕೋಬಹುದು, ಇನ್ನೊಂದು K2 ನಲ್ಲೂ ಕೂಡ ಮಾಡ್ಕೋಬಹುದು. ಸೊ ಅದನ್ನ ನಾನೀಗ ತೋರಿಸ್ತೀನಿ. ನಾನೀಗ ಒಂದು ಆಪ್ಷನ್ ಅಷ್ಟೇ ತೋರಿಸಕ್ಕಾಗುತ್ತೆ, ಯಾಕಂದ್ರೆ ಯಾವ್ದಾರ ಒಂದಿದ್ರೆ ಸಾಕಾಗುತ್ತೆ. ಸೊ ಈಗ ನಾನು K2 ನ ಹೋಮ್ ಪೇಜ್ ಅಲ್ಲಿ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ರೋಲ್, ನೀವು ಯಾವ ರೋಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಡ್ರಾಯಿಂಗ್ ಅಂಡ್ ಡಿಸ್ಬರ್ಸ್ಮೆಂಟ್ ಆಫೀಸರ್ DDO ಅಂತ ಇರುತ್ತಲ್ಲ, ಸೊ ಆ ರೋಲ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಓಕೆ, ಇಲ್ಲಿ ಬಂದ್ಬಿಟ್ಟು ರೈಟ್ ರೆಸಿಪಿಯೆಂಟ್ DDO ಮ್ಯಾಪ್ ಅಂತ ಇರುತ್ತೆ ನೋಡಿ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಎಲ್ಲಿ ಬರುತ್ತೆ ಅನ್ನೋವಂಥದ್ದು ಮೇಯ್ನು. ಸೊ ನಾನೆಲ್ಲ ಶಾರ್ಟ್ ಕಟ್ ಕೊಟ್ಟಿರೋದ್ರಿಂದ ನಿಮಗೆ ಅದು ಎಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮಗೆ ಡೌಟ್ ಬರುತ್ತೆ. ಸೊ ಅದನ್ನ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ನು. ಸೊ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಅಂತ ಇದೆ. ರಿಜಿಸ್ಟ್ರೇಷನ್ ಅಲ್ಲಿ ರೆಸಿಪಿಯೆಂಟ್ ಮಾಸ್ಟರ್ ಅಂತ ಇರುತ್ತೆ. ರೆಸಿಪಿಯೆಂಟ್ ಮಾಸ್ಟರ್ ನಲ್ಲಿ ನೀವು ಕ್ಲಿಕ್ ಮಾಡೋದು ಬೇಡ, ಬರೀ ಕರ್ಸರ್ ತಗೊಂಡೋದ್ರೆ ಸಾಕು. ಇಲ್ಲಿ ರೆಸಿಪಿಯೆಂಟ್ DDO ಮ್ಯಾಪ್ ಅಂತ ಇರುತ್ತೆ. ಸೊ ಅಲ್ಲಿ ತಗೊಳ್ಳಿ. ಅಲ್ಲಿ ತಗೊಂಡಾದ್ಮೇಲೆ ನಿಮ್ಗೆ ಈಗ ರೆಸಿಪಿಯೆಂಟ್ ID ಬೇಕು. ಅದಕ್ಕೆ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಲೇಬೇಕಾಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನೀಗ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನನ್ನ ಬ್ಯಾಂಕ್ ಅಕೌಂಟ್ ಏನಿರುತ್ತೋ ನಾನು ಅದನ್ನ ಈಗ ಹಾಕ್ತೀನಿ. 0 ಸೊ ನನ್ನ ಬ್ಯಾಂಕ್ ಅಕೌಂಟ್ ಅನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಫೆಚ್ ಕೊಡ್ತೀನಿ. ಫೆಚ್ ಕೊಟ್ಟಾದ್ಮೇಲೆ ರೆಸಿಪಿಯೆಂಟ್ ಕೋಡ್ ಬಂತು ನೋಡಿ. ಸೊ ಇದು ರೆಸಿಪಿಯೆಂಟ್ ಕೋಡ್ ಆಗಿರುತ್ತೆ. ಸೊ ಅವರ ಡೀಟೇಲ್ಸ್ ಎಲ್ಲೆಲ್ಲಿದೆ, ಯಾವ ಬ್ಯಾಂಕ್ ಅಲ್ಲಿ ಇದೆ, ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ಸೊ ಇದು ನಾವು ಹೇಗೆ ಒಬ್ಬ ಸರ್ಕಾರಿ ನೌಕರನ ರೆಸಿಪಿಯೆಂಟ್ ID ಮರ್ತು ಹೋಗಿರ್ತಾನೆ, ಅದನ್ನ ಹೇಗೆ ರಿಕವರಿ ಮಾಡ್ಕೊಳ್ಳೋದು, ಅದನ್ನ ಹೇಗೆ ತಗೊಳ್ಳೋದು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಸೊ ಇದಾಗಿತ್ತು ಈ ಹೊತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.